ಗೋವಿಂದರಾಜನಗರದ ಆರೋಗ್ಯಾಧಿಕಾರಿ ರಾಜೇಂದ್ರ ಲೋಕಾಯುಕ್ತ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಕಣ್ರಿ. ಮಿತಿ ಮೀರಿದ ಭ್ರಷ್ಟಾಚಾರ, ಗುತ್ತಿಗೆದಾರರಿಂದ ಲಂಚಕ್ಕೆ ಬೇಡಿಕೆ, ರೆಡ್ ಹ್ಯಾಂಡ್ ಆಗಿ ಲಂಚದ ಹಣ ತೆಗೆದುಕೊಂಡು ನಿನ್ನೆ ತಮ್ಮ ಕಚೇರಿಯಲ್ಲಿ MOH ರಾಜೇಂದ್ರ ಅರೆಸ್ಟ್ ಆಗಿದ್ದಾನೆ. 30,000 ಹಣ ತೆಗೆದುಕೊಂಡು ಸಿಕ್ಕಿಬಿದ್ದಂಥ ಈ ಅಂದ್ರಕಿ ಮಂಚಿವಾಳು MOH ರಾಜೇಂದ್ರ ಸೊಳ್ಳೆ ಔಷಧಿ ಸಿಂಪಡಣೆ, ಪೌರ ಕಾರ್ಮಿಕರ ಹಣ, ಡೆಂಗ್ಯೂ ಸಂಬಂಧಿತ ಭ್ರಷ್ಟಾಚಾರ, ಕೋವಿಡ್ ಲಾಕ್ಡೌನ್ನಲ್ಲಿ ಈತನ ಕರಾಮತ್ತು ನೋಡಬೇಕಿತ್ತು ಕಣ್ರಿ. ಅಪಾರವಾದಂಥ ಆಸ್ತಿ, ಒಡವೆ, ಸೈಟುಗಳು, RR ನಗರದಲ್ಲಿನ ಸೈಟು, ಮೈಸೂರಿನ ಮೂಡಾದಲ್ಲಿನ ಸೈಟು, KR ಪುರಂದಲ್ಲಿನ ಸೈಟು, ಅಬ್ಬಬ್ಬಾ ಇನ್ನೂ ಅದೆಷ್ಟೋ. ಬಗೆದರೂ ತೀರದ ದಾಹ MOH ರಾಜೇಂದ್ರನದ್ದು. ಗೋವಿಂದರಾಜನಗರದ ತುಂಬ PGಗಳು ಆರಂಭವಾಗಲು ಈತನೇ ಕಾರಣ. ಯಾವುದೇ ದಾಖಲೆಗಳಿಲ್ಲದೆ ಬಾಡಿಗೆ ಮನೆಗಳೆಲ್ಲವನ್ನು PGಗಳನ್ನಾಗಿಸಿಬಿಟ್ಟಿದ್ದ. ಅಷ್ಟೊಂದು ಲಂಚ ಈತನಿಗೆ ಬರ್ತಾಯಿತ್ತು ರೋಲ್ ಕಾಲ್. ಈತನ ಚೇಲ ಒಬ್ಬ ಇದ್ದಾನೆ, ರಾಮಯ್ಯ ಅಂತ. ಈತ ಹೆಲ್ತ್ ಸೂಪರ್ವೈಸರ್. ಇನ್ನು ಇವನ ಮನೆ ರೈಡ್ ಮಾಡಿದ್ರೆ ಇವನ ಆಸ್ತಿ ಪಾಸ್ತಿ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಅವನು ಈತನಿಗೆ ರೈಟ್ ಹ್ಯಾಂಡ್. ದುರಂತ ಏನಂದರೆ, ನಿವೃತ್ತಿಯ ದಿನವೇ MOH ರಾಜೇಂದ್ರ ಲೋಕಾಯುಕ್ತಕ್ಕೆ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ ಕಣ್ರಿ. ಮಾಹಿತಿ ಹಕ್ಕು ಅಡಿಯಲ್ಲಿ ಕೂಡ ಯಾವುದೇ ದಾಖಲೆ ಕೇಳಿದ್ರು ಕೊಡ್ತಾ ಇಲ್ಲ ಆರೋಗ್ಯಾಧಿಕಾರಿ ರಾಜೇಂದ್ರ. ಇನ್ನು ಈತನ ವ್ಯಾಪ್ತಿಯ ಹೋಟೆಲ್ಗಳು, ಬೇಕರಿಗಳು ಅಂತೂ ದೇವರೇ ಗತಿ. ಒಂದು ರೀತಿಯ ಕಾಲರಾ ಭವನ ಇದ್ದ ಹಾಗೆ ಕಣ್ರಿ.